ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಬೆಂಗಳೂರು ಹತ್ರ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿಗೆ ಬಂದಿದ್ದೀವಿ. ಇದು ಬಂದು 4 BHK ಪ್ರೈವೇಟ್ ವಿಲಾ. ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಜಸ್ಟ್ ಚೆಕ್ ಇನ್ ಆಗಿದ್ದೀವಿ. ಒಳಗಡೆ ಪ್ರಾಪರ್ಟಿ ಹೋಗಿ ನೋಡಬೇಕು ಎಲ್ಲ ಹೇಗಿದೆ ಅಂತ ಹೇಳಿ. ಕ್ಲೀನಿಂಗ್ ನಡೀತಿದೆ. ಇನ್ನೊಂದು ಹಾಫ್ ಅನ್ ಅವರಲ್ಲಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾನು ನನ್ನ ಕಸಿನ್ಸ್ ಎಲ್ಲ ಬಂದಿದ್ದೀವಿ. ಆಫ್ಟರ್ ಅ ಲಾಂಗ್ ಟೈಮ್ ಒಂಥರ ಗೆಟ್ ಟುಗೆದರ್ ಆಗ್ತಾ ಇದೆ. ತುಂಬಾ ದಿನಗಳ ನಂತರ ಎಲ್ಲರೂ ಮೀಟ್ ಆಗ್ತಾ ಇದ್ದೀವಿ. ಸೊ ಇಲ್ಲೇ ಬೆಂಗಳೂರು ಹತ್ರ ಎಲ್ಲರಿಗೂ ಜಾಸ್ತಿ ಟೈಮ್ ಇದ್ದಿಲ್ಲ, ಹಂಗಾಗಿ ಒನ್ ಡೇ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಪ್ರಾಪರ್ಟಿಗೆ ಬಂದಿದ್ದೀವಿ. ತುಂಬಾನೇ ಚೆನ್ನಾಗಿದೆ ಪ್ರಾಪರ್ಟಿ. ಹಾಗೆ ಏನೇನು ಫೆಸಿಲಿಟೀಸ್ ಇದೆ ಪ್ರಾಪರ್ಟಿಯಲ್ಲಿ, ಆಮೇಲೆ ಪ್ರಾಪರ್ಟಿ ಎಲ್ಲ ಹೇಗಿದೆ, ಆಮೇಲೆ ಪ್ರಾಪರ್ಟಿ ನೇಮ್ ಏನು, ಪ್ರೈಸ್ ಎಲ್ಲ ನಿಮಗೆ ಆಮೇಲೆ ತಿಳಿಸ್ತೀನಿ. ಹಾಗೆ ಇವತ್ತು ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವಾಗ ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಹಿಂದೆ ನೋಡ್ಬೋದು ಗ್ಯಾಂಗ್ ಇದೆ. ಸೊ ಬನ್ನಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ಇಲ್ಲಿದೆ ಗ್ಯಾಂಗ್. ಮಧು ಮೇಡಮ್, ಮಧುಶ್ರೀ, ಹಲೋ, ಮಲ್ಲಿಕಾ, ಸುಷ್ಮಿತಾ, ಪ್ರಿಯಾಂಕಾ ಶಾಸ್ತ್ರಿ, ಪೂಜಾ ಶಾಸ್ತ್ರಿ. ಸೊ ನೋಡ್ಬೋದು, ನಾವು ಸೇಮ್ ಟಾಪ್ಸ್ ಹಾಕೊಂಡ್ ಬಂದಿದೀವಿ. ನಾನು ಉದಯಪುರಿಗೆ ಹೋದಾಗ ತಂದಿದ್ದು, ಸೊ ಹಂಗಾಗಿ ಎಲ್ಲ ಮ್ಯಾಚಿಂಗ್ ಹಾಕೊಂಡ್ ಬಂದಿದ್ದೀವಿ. Say hi girls. Hi. My husband. Say hello. Arun Shastri. Siloka. Bharat Shastri. Kiran Shastri. So ಇನ್ನು ಇಬ್ರು ಬರೋರು ಇದ್ದಾರೆ. ಬನ್ನಿ, ಇವಾಗ ಪ್ರಾಪರ್ಟಿ ರೆಡಿ ಆಗಿದೆ, ಚೆಕ್ ಇನ್ ಆಗೋಣ. ಫುಲ್ ಜೋಶ್ ಅಲ್ಲಿ ಇದ್ದಾರೆ ಹುಡುಗರೆಲ್ಲ. How is the josh guys? ಬನ್ನಿ, ಇವಾಗ ನಿಮ್ಗೆ ಕ್ವಿಕ್ ಆಗಿ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಲಕ್ಸುರಿ ಆಗಿದೆ, ಸಖತ್ತಾಗಿದೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಪ್ರಾಪರ್ಟಿ. ಅದು ಫಸ್ಟ್ ಎಂಟ್ರಿ ಆದ ತಕ್ಷಣ ಪ್ರಾಪರ್ಟಿ ಈ ತರ ಕಾಣಿಸುತ್ತೆ. ಇದು ಬಂದು ಎಂಟ್ರೆನ್ಸ್, ಇದು ಪ್ರಾಪರ್ಟಿ ಎಂಟ್ರೆನ್ಸ್ ಈ ತರ ಇದೆ. ಸೊ ಅದು ಗೇಟ್. ಸೊ ಎಂಟ್ರಿ ಆದ ತಕ್ಷಣ ನಿಮ್ಗೆ ಫುಲ್ಲು ಆ ಕಡೆ ಈ ಕಡೆ ಗಿಡಗಳೆಲ್ಲ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ವಿಲಾ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಎಂಟ್ರೆನ್ಸ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮುಂದೆ ಫುಲ್ ಸ್ಪೇಷಿಯಸ್ ಆಗಿದೆ, ಇಲ್ಲೆಲ್ಲ ಕುತ್ಕೊಳಕ್ಕೆ ಜಾಗ ಎಲ್ಲ ಇದೆ. ಸೊ ಇದು ವಿಲೆ ಎಂಟ್ರೆನ್ಸ್ ಇದು. ಬನ್ನಿ ಮೇಲೆ ಹೋಗೋಣ. ಮೇಲೆ ಬಂದ್ರೆ ಈ ಕಡೆ ಎಲ್ಲ ಕೂಡ ಸೋಫಾ ಸ್ಪೇಸ್ ಇದೆ ಕುತ್ಕೊಳಕ್ಕೆ, ಹಂಗೆ ಒಂದು ಟೇಬಲ್ ಇದೆ. ಈ ಕಡೆ ಕೂಡ ತುಂಬಾ ಸ್ಪೇಸ್ ಇದೆ. ಇವತ್ತಿಗೆ ನಮ್ಮ ಮನೆ ಇದು. ಸೊ ವೆಲ್ಕಮ್ ಟು ಅವರ್ ಹೋಮ್. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೋಡ್ಬೋದು, ಫಸ್ಟ್ ಎಂಟ್ರಿ ಆದ ತಕ್ಷಣ ಈ ತರ ಒಂದು ದೊಡ್ಡ ಸ್ಪೇಸ್ ಇದೆ. ಹಾಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಮಿರರ್ ಇದೆ. ಇಲ್ಲಿ ನೈಸ್. ಮನೆ ಇದ್ರೆ ಈ ತರ ಇರ್ಬೇಕು ಅನ್ಸ್ತಾ ಇದೆ, ಅಷ್ಟು ಲಕ್ಸುರಿ ಇದೆ ಇದು. ಸೊ ಇಲ್ಲಿ ಬ್ಯೂಟಿಫುಲ್ ಸಿಟ್ಟಿಂಗ್ ಸ್ಪೇಸ್ ಇದೆ, ಸೋಫಾ ಇದೆ ಇಲ್ಲಿ ನೋಡ್ಬೋದು. ವಾವ್, ಎಷ್ಟು ಲಕ್ಸುರಿ ಇದೆ ಅಲ್ಲ. ಫಸ್ಟ್ ಕೆಳಗಡೆ ನಿಮ್ಗೆಲ್ಲ ತೋರಿಸ್ತೀನಿ. ಇದು ಸ್ಪೇಸ್ ಇದು. ಇಲ್ಲಿ ಡೈನಿಂಗ್ ಏರಿಯಾ, 9 ಚೇರ್ಸ್ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಡೈನಿಂಗ್ ಏರಿಯಾ ಇದು. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಮಿರರ್ ಇದೆ. ಹೊರಗಡೆ ಬ್ಯಾಕ್ ಸ್ಪೇಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ ಇವಾಗ. ಇದು ಅಂತೂ ಸಖತ್ತಾಗಿದೆ. ನಮ್ಮ ಹುಡುಗರೆಲ್ಲ ಇಲ್ಲಿ ಚಿಲ್ ಮಾಡ್ತಿದ್ದಾರೆ, ನಾನು ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಇವ್ರೇನ್ ಗೊತ್ತಾ, ರೂಮ್ ಎಲ್ಲ ಗಲೀಜ್ ಮಾಡ್ಬಿಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಇಲ್ಲಿ ಕುತ್ಕೊಳ್ಳಿ, ಆಮೇಲೆ ಒಳಗೆ ಎಂಟ್ರಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕೂರ್ಸಿದೀನಿ ಇವ್ರನ್ನ. ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಒಂದ್ ಸ್ವಲ್ಪ ಏರಿಯಾ ಇದೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಡೈನಿಂಗ್ ಏರಿಯಾ ನೋಡಿದ್ರಲ್ವಾ, ಹಿಂಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ಕಾಮನ್ ವಾಶ್ರೂಮ್ ಇದೆ, ಇಲ್ಲಿ ಸಿಂಕ್ ಇದೆ. ಒಳಗಡೆ ಕಿಚನ್ ತೋರಿಸ್ತೀನಿ ಬನ್ನಿ. ವಾವ್, ಇದು ನೋಡ್ಬೋದು ಬ್ಯೂಟಿಫುಲ್ ಕಿಚನ್ ಇದು. ಸೊ ಇಂಡಕ್ಷನ್ ಕೊಟ್ಟಿದ್ದಾರೆ, ಹಾಗೆ ಸಮ್ ಯುಟೆನ್ಸಿಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಕಿಚನ್. ಇಲ್ಲಿ ಒಳಗಡೆನೂ ಇದೆ, ಮತ್ತೆ ಇದೇನೋ ಗೊತ್ತಿಲ್ಲ. ಓ, ಇದು ಕೂಡ ಲೈಕ್ ಇದು ವಾಷಿಂಗ್ ಮಿಷಿನ್ ಆ ಥರ ಇದೆ. ಸಮ್ ಕಬೋರ್ಡ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ಮೇನ್ ಕಿಚನ್, 2 ಕಿಚನ್ ಇದೆ, ಅಲ್ಲೊಂದು ಕಿಚನ್, ಇಲ್ಲೊಂದು ಕಿಚನ್. ಸೊ ಇಲ್ಲೆಲ್ಲ ಸಿಂಕ್ ಇದೆ, ವಾಟರ್ ಫಿಲ್ಟರ್ ಇದೆ, ಫ್ರಿಜ್ ಎಲ್ಲ ಇದೆ ಇಲ್ಲಿ. ನೈಸ್. ಫ್ರಿಜ್ಜಲ್ಲಿ ಏನಿಲ್ಲ ಆದರೆ ನೋಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಏನು ಅಂತಂದರೆ ಪ್ರೈವೇಟ್ ಚೆಫ್ ಇರ್ತಾರೆ. ಸೊ ಬೇಕು ಅಂತಂದರೆ ನಿಮಗೆ ಅಡುಗೆ ಕೂಡ ಮಾಡ್ಕೊಡ್ತಾರೆ.
ಅವೆಲ್ಲ ಇದೆ ನೋಡ್ಬೋದು, ಇಲ್ಲಿ ಗ್ಲಾಸ್ ಎಲ್ಲ ಇದೆ, ಪ್ಲೇಟ್ಸ್ ಎಲ್ಲ ಇದೆ. ಸೊ ಚೆನ್ನಾಗಿದೆ ಕಿಚನ್. ಸೊ ಇದು ಬಂದು 4 BHK ಪ್ರಾಪರ್ಟಿ. ಫಸ್ಟ್ ಬೆಡ್ರೂಮ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 ಬೆಡ್ರೂಮ್ ಇದೆ. ಸೊ ನೋಡ್ಬೋದು, ಇದು ಬೆಡ್ರೂಮ್, ಬೆಡ್ ಅದು. ಸೊ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಇದೆ ಈ ಬೆಡ್ರೂಮ್ಗೆ. ಸೊ ವಾಶ್ರೂಮ್ ತೋರಿಸ್ತೀನಿ ಬನ್ನಿ ಎಷ್ಟು ದೊಡ್ಡದಿದೆ ಅಂತೆ. ನೋಡ್ಬೋದು ಇಲ್ಲಿ ವಾಶ್ರೂಮ್ ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ. ಯಾರಾದ್ರೂ ಪ್ರಾಪರ್ಟಿ ಬೈ ಮಾಡಬೇಕು ಅಂತಂದ್ರೆ ಈ ಪ್ರಾಪರ್ಟಿನ ಕನ್ಸಿಡರ್ ಮಾಡಿ. ಸಖತ್ ಲಕ್ಸುರಿ ಆಗಿದೆ ಇದು, ಬಟ್ ದುಡ್ಡು ಹಂಗೆ ಇರುತ್ತೆ. ಸೊ ಇವಾಗ ಮೇಲೆ ಹೋಗೋಣ. ಕೆಳಗಡೆ ಒನ್ ಬೆಡ್ರೂಮ್ ಇದೆ, ಮೇಲೆ 4 ಬೆಡ್ರೂಮ್ ಇದೆ. ಬನ್ನಿ ಹೋಗೋಣ. ಮೇಲೆ 3 ಬೆಡ್ರೂಮ್ ಇದೆ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ ಇದು, ಇವಾಗ ನಾವಿರೋ ಬೆಡ್ರೂಮ್. ಎಷ್ಟು ಲಕ್ಸುರಿ ಇದೆ ನೋಡಿ, ಮೇಲೆ ನೋಡಿ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಅಮ್ಮ ಈ ಥರ ಒಂದು ಮನೆ ಕಟ್ಸೋಣ. ಹಿಂಗೆ ತೆಗೆದ್ರೆ, ಸಾರಿ, ಯೂಶ್ವಲಿ 5 ಸ್ಟಾರ್ ಹೋಟೆಲ್ಸಲ್ಲಿ ಇರುತ್ತಲ್ಲ ಈ ಥರ ಡಬಲ್ ಸಿಂಕ್, ಆ ಥರ ಗಂಡ ಹೆಂಡತಿಗೆ ಸಪ್ರೇಟ್ ಆಗಿ ಬ್ರಷ್ ಮಾಡೋಕ್ಕೆ ಎಲ್ಲ. ನೋಡಿ ವಾಶ್ರೂಮ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದನ್ನು. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಮೇನ್ ವಾಕಿನ್ ವಾರ್ಡ್ರೋಬ್ ಕೂಡ ಇದೆ. ಬನ್ನಿ ಇದಕ್ಕೆ. ವಾವ್ ನೋಡಿ, ಇದು ಡ್ರೆಸ್ಸಿಂಗ್ ಮಿರರ್. ಈ ಕಡೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲೆಲ್ಲ ಕಬೋರ್ಡ್ಸ್ ಇದೆ. ಚೆನ್ನಾಗಿ ಮಾಡಿದಾರಲ್ಲ ಇದನ್ನ. ಇಲ್ಲೂ ನೋಡು, ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಬನ್ನಿ ಇವಾಗ ಸೆಕೆಂಡ್ ಬೆಡ್. ಟಿವಿ ಕೂಡ ಇದೆ, ಸಾರಿ ಟಿವಿ ತೋರ್ಸೋದು ಮರ್ತದೆ, ಟಿವಿ ಕೂಡ ಇದೆ ಇಲ್ಲಿ. ಸೊ ಬನ್ನಿ ಇವಾಗ ಇನ್ನೂ 2 ಬೆಡ್ರೂಮ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ, ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ಬೋದು ಇಲ್ಲಿ. ಬನ್ನಿ. ಸೊ ದಿಸ್ ಇಸ್ ಸೆಕೆಂಡ್ ಬೆಡ್ರೂಮ್. ಸೊ ಇವಾಗ ಬನ್ನಿ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ದಿಸ್ ಇಸ್ ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ ಎಲ್ಲ ಒಂಥರ ಅದು ಇಂಗ್ಲಿಷ್ ಥೀಮಲ್ಲಿ ಇದೆ. ವಾಲ್ ಪೇಪರ್ ಎಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಒಂದೊಂದು ಬೆಡ್ರೂಮ್ನು ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಫುಲ್ ವೈಟ್ ಫರ್ನಿಚರ್ ಇದೆ ಇದರಲ್ಲಿ. ಎಲ್ಲ ರೂಮಿಗೆ ಮ್ಯಾಚ್ ಮಾಡಂಗೆ ನೋಡ್ಬೋದು. ಕಾಟ್ ಈ ಥರ ವೈಟ್ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಕೂಡ ವೈಟ್ ಇದೆ. ಇಲ್ಲಿ ಕೂಡ ವಾವ್ ಅಮ್ಮು, ಇಲ್ಲೂ ವೈಟ್ ಲೈಟ್ಸ್ ಇದ್ರದ್ದು. ಹಾಂ, ಸೊ ನೋಡ್ಬೋದು ಇದು ಕಬೋರ್ಡ್ಸ್ ಎಲ್ಲ ಕೂಡ ವೈಟ್ ಇರಲಿದೆ. ಡ್ರೆಸ್ಸಿಂಗ್ ಈ ಕಡೆನೂ ವಾಕಿನ್ ವಾರ್ಡ್ರೋಬ್ ಕೂಡ ವೈಟ್ ಇದೆ. ಇಲ್ಲಿ ನೋಡಿ, ಇದು ಡ್ರಾಸ್ ಕೂಡ ವೈಟ್ ಇದೆ. ಇಲ್ಲಿ 2 ವಾಕಿನ್ ವಾರ್ಡ್ರೋಬ್ ಇದೆ ಇದಕ್ಕೆ. ಮೇ ಬಿ ಟ್ವಿನ್ ಏನಂತಾರೆ ಗೊತ್ತಿಲ್ಲ ಇದಕ್ಕೆ. ಸೊ ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಇದೆ. ದಿಸ್ ಈಸ್ ವಾಶ್ರೂಮ್. ಒಂಥರ ಇದು ಹೇಗಿದೆ ಅಂತಂದ್ರೆ ಒಂಥರ ಎಸ್ಥೆಟಿಕ್ ಆಗಿದೆ ಈ ರೂಮು, ಚೆನ್ನಾಗಿದೆ ಇದು ಒಂಥರ. ಸೊ ಇದನ್ನ ನಮ್ಮ ಹುಡುಗಿರು ತಗೊಂಡಿದ್ದಾರೆ ಈ ರೂಮ್ನ. ಸೊ ಬನ್ನಿ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಈ ಬೆಡ್ರೂಮ್ ಏನಂತಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಈ ಬೆಡ್ರೂಮಲ್ಲಿ. ನೋಡಿ ಹೇಗಿದೆ ಅಂತ. ಎಲ್ಲ ಬೆಡ್ರೂಮ್ಗೂ ಸಪ್ರೇಟ್ ಆಗಿ ಒಂದು ವಾಕಿನ್ ವಾರ್ಡ್ರೂಮ್, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಲ್ಲದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಬೆಡ್ರೂಮ್ ನೋಡಿ ಈ ಥರ ಕಾಣಿಸುತ್ತೆ. ಮೇನ್ ಅಂತಂದ್ರೆ ದೊಡ್ಡ ಮಿರರ್ಸ್ ಇದ್ದದಕ್ಕೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಇದಕ್ಕೆ. ಸೊ ಬನ್ನಿ, ಮೇಲಿಂದ ವ್ಯೂ ನೋಡ್ಬೋದು ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಪ್ರಾಪರ್ಟಿ ಒಳಗಡೆ ಹೇಗಿದೆ ಅಂತ. ಹಾಗೆ ಹೊರಗಡೆ ಎಲ್ಲ ಹೇಗಿದೆ, ಸ್ವಿಮ್ಮಿಂಗ್ ಪೂಲ್ ಹೇಗಿದೆ, ಆಮೇಲೆ ಏನೇನು ಎಮ್ಯುನಿಟೀಸ್ ಇದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ಫಸ್ಟು ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡೋಣ, ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಹುಡುಗರೆಲ್ಲ ಪಾಪ ಹೊರಗೆ ಕೂಡಿಸಿದ್ದೀನಿ, ಬೈತಾ ಇರ್ತಾರೆ ನನ್ನ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಇಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ವಿ. ಎಲ್ಲರೂ ಮ್ಯಾಚಿಂಗ್ ಡ್ರೆಸ್, ಉದಯಪುರಿಂದ ತಂದಿದ್ದ ಡ್ರೆಸ್ ಹಾಕೊಂಡಿದೀವಿ. ನಮ್ಮ ಯಜಮಾನ್ರು ಕೃಷ್ಣ, ಅವ್ರ ಸಖಿಯವರು ಇವರೆಲ್ಲ.
ಇಷ್ಟೊತ್ತು ಪ್ರಾಪರ್ಟಿ ಎಲ್ಲ ನೋಡಿ ಫೋಟೋಶೂಟ್ ಆಯಿತು ಒಂದು ರೌಂಡು. ಇವಾಗ ಊಟ ಮಾಡ್ತಾಯಿದ್ದೀವಿ. ಫಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಆಮೇಲೆ ಊಟ ಮಾಡೋಣ ಅಂದ್ಕೊಂಡ್ರು. ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ರೆ ಯಾರೂ ಬೇಗ ಹೊರಗೆ ಬರೋಲ್ಲ. ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಸ್ವಿಮ್ಮಿಂಗ್ ಪೂಲ್ ಒಂದು 4 o'clock ಹೋದರೆ ಎಷ್ಟಾದ್ರು ಬೇಕಾದರೂ ಇರ್ಬೋದು. ಫಸ್ಟು ಊಟ ಮಾಡಿ ಆಮೇಲೆ ಸ್ವಿಮ್ಮಿಂಗಲ್ಲಿ ಇಳಿಯೋಣ ಅಂತೇಳಿ ಫಸ್ಟು ಊಟ ಮಾಡ್ತಾಯಿದ್ದೀವಿ. ಮನೆಯಿಂದನೇ ಊಟ ಮಾಡ್ಕೊಂಬಂದಿದ್ದೀವಿ. ಬನ್ನಿ ಏನೇನು ಮಾಡ್ಕೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಏನೇನಿದೆ ಅಂತ ಚಪಾತಿ, ಹೆಸರು ಕಾಳು ಪಲ್ಯ, ಗಟ್ಟಿಬೇಳೆ ಮನೆಯಿಂದ ಮಾಡ್ಕೊಂಬಂದಿದ್ದು, ಹಾಗೆ ಚಿತ್ರಾನ್ನ. ಸೊ ಎಲ್ಲ ಪ್ಲೇಟ್ ಹಚ್ಚಿದ್ದೀವಿ. ಇವಾಗ ಊಟ ಮಾಡಬೇಕು. ಈ ಹುಡುಗರದು ಫೋಟೋಶೂಟ್ ಮುಗಿತಾ ಇಲ್ಲ ಅವಾಗಿಂದ. ಅವ್ರನ್ನಬ್ಬ ಯಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇದು ನನ್ನ ಚೇರ್, ನಾನು ಕೊಡ್ತೀನಿ ಇವಾಗ. ಹೇಗಿದೆ ಗೈಸ್ ಫುಡ್ಡು? ಮನೆ ಊಟನೇ ಮತ್ತೆ ಮನೆಯಿಂದ ಮಾಡ್ಕೊಂಬಂದಿರೋದೇ ಮತ್ತೆ. ಇವಾಗ ಎಲ್ಲರದು ಊಟ ಇತ್ತು. ಹಾಗೆ ಇಲ್ಲೇನು ಅಂತಂದರೆ ಪ್ರೈವೇಟ್ ಚೆಫ್ ಕೂಡ ಇದ್ದಾರೆ. ಬೇಕಂದರೆ ಅಡುಗೆ ಕೂಡ ಮಾಡಿಸ್ಕೋಬೋದು. ಬಟ್ ನಾವು ಮನೆಯಿಂದ ಎಲ್ಲ ತಂದಿದ್ದೀವಿ. ನೈಟ್ ಏನಾದರೂ ಬೇಕಾದರೆ ಅಡುಗೆ ಮಾಡೋಣ ಅಂತ. ಸೊ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ಮ್ಯಾಗಿ, ನೈಟು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ, ಬೆಳಗ್ಗೆ ಉಪ್ಪಿಟ್ಟು ಏನಾದ್ರು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ರವೆ ಮತ್ತು ಮ್ಯಾಗಿ ತಂದಿದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಇದೆ, ಎಣ್ಣೆ ಎಲ್ಲ ತಂದಿದ್ದೀವಿ. ಹಾಗೆ ಮೇನ್ ಸ್ನ್ಯಾಕ್ಸ್ ನೋಡ್ಬೋದು ಎಷ್ಟು ತಂದಿದ್ದೀವಿ ಅಂತ. ಜಾಮ್ ಇದೆ, ಊರಿಂದ ಅವಲಕ್ಕಿ ಮಾಡಿ ಕಳಿಸಿದ್ದಾರೆ. ಇದು ತುಂಬ ಸ್ವೀಟ್ಸ್ ಇದೆ. ಇಲ್ಲಿ ಮಿಕ್ಸ್ಚರ್ ಇದೆ. ಆಮೇಲೆ ಇಲ್ಲಿ ಇದು ಬಡಂಗ್ ಇದೆ, ಬ್ರೆಡ್, ವಾರಿಯರ್ ಬ್ರೆಡ್ ಇದು. ಹಾಗೆ ಇಲ್ಲಿ ಊರಿಂದ ಕೊಬ್ಬರಿ ಉಂಡೆ ಮಾಡಿ ಕಳಿಸಿದ್ದಾರೆ. ಇಷ್ಟು ಸ್ನ್ಯಾಕ್ಸ್ ಇದೆ. ಹಾಗೆ ಇಲ್ಲೆಲ್ಲ ಕಪ್ಪೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಕಪ್ಪೆಲ್ಲ ನೋಡಿ ಇವಾಗ ನಮ್ಮ ಹುಡುಗರಿಗೆ ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಅಂತ. ಸೊ ಈವ್ನಿಂಗ್ ನೋಡಬೇಕು, ಆದರೆ ಹಾಲೇನಾದ್ರು ತರಿಸ್ಬೇಕು. ಊಟ ಮಾಡಿ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಟಿ ವಿ ನೋಡ್ಕೊಂತ. ಯಾರೋ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀನಿ ಅಂದ್ರಲ್ಲ, ಕುಂತ್ಬಿಟ್ರಲ್ಲ ಹುಡುಗರ. ಏನು ನಿದ್ದೆ? ಎಲ್ಲ ಕುತ್ಕೊಂಡು ನೋಡಿ ಊಟ ಆದಮೇಲೆ ಎಲ್ಲರೂ ಆಲಸ ಆಗ್ಬಿಟ್ರು ಹುಡುಗರು. ಬನ್ನಿ ಕ್ವಿಕ್ಕಾಗಿ ಈ ಪ್ರಾಪರ್ಟಿ ಹೆಸರು ಏನು, ಆಮೇಲೆ ಪ್ರೈಸ್ ಎಷ್ಟು ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ಈ ಪ್ರಾಪರ್ಟಿ ಹೆಸರು ಬಂದು ಎಕ್ಟಸಿ ವಿಲಾ ಕ್ಲಬ್ ಅಂತ ಹೇಳಿ ಸರ್ಜಾಪುರ ಹತ್ರ ಬರುತ್ತೆ. ಸೊ ನಮ್ಮ ಮನೆಯಿಂದ ಅರೌಂಡ್ 28 ಕಿಲೋಮೀಟರ್ಸ್ ದೂರದಲ್ಲಿದೆ ಈ ಪ್ರಾಪರ್ಟಿ. ಆರಾಮಾಗಿ ನೀವು ಬೇರೆ ಎಲ್ಲೂ ಹೋಗ್ಲಾರ್ದೆ ಬೆಂಗಳೂರಲ್ಲೇ ನಿಮಗೆ ಒಳ್ಳೆ ಒಂದು ಸ್ಟೇಕೇಶನ್ ಬೇಕು ಅಂತಂದರೆ, ಫ್ಯಾಮಿಲಿ ಜೊತೆ ಒಂದು ಗೆಟ್ ಟುಗೆದರ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಆರಾಮಾಗಿ ನೀವು ರಿಲ್ಯಾಕ್ಸ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಲಕ್ಸುರಿ ವಿಲಾ ಅಂತಲೇ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಪ್ರೈವೇಟ್ ವಿಲಾ, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಇದು ಏನೋ ಸರ್ಜಾಪುರ ಹತ್ರನೇ ಬರುತ್ತೆ. ಗೊತ್ತು ಈ ಪ್ರಾಪರ್ಟಿ ಪ್ರೈಸ್ ಎಲ್ಲ ಎಷ್ಟು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಈ ಪ್ರಾಪರ್ಟಿ ಪ್ರೈಸ್ ಬಂದು ಅರೌಂಡ್ 30,000 to 35,000 ಇರುತ್ತೆ ಪರ್ ನೈಟ್. ಸೊ ಆರಾಮಾಗಿ 15 ಮೆಂಬರ್ಸ್ ಅಕಾಮಿಡೇಟ್ ಆಗ್ಬೋದು ಈ ಪ್ರಾಪರ್ಟಿಯಲ್ಲಿ. ಸೊ ನೋಡ್ಬೋದು ಹಿಂದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಏನಂತಂದರೆ ನಾವು ಬಂದಿರೋದು ಇವಾಗ ಕ್ರಿಸ್ಮಸ್ ಟೈಮಲ್ಲಿ. ಸೊ ಯೂಶ್ವಲಿ ಕ್ರಿಸ್ಮಸ್ ಟೈಮಲ್ಲಿ ಎಷ್ಟೊಂದು ಪ್ರಾಪರ್ಟಿ ನಾವು ಏನೋ ಚೆಕ್ ಮಾಡಿದ್ವಿ. ಸೊ 1 to 3 ರೇಟ್ ಇತ್ತು ಎಲ್ಲನೂ. ಸೊ ನಮಗೆ ಇದೊಂದು ರೀಸನಬಲ್ ಪ್ರೈಸ್ಗೆ ನಮಗೆ ಸಿಕ್ಕಿತ್ತು. ಸೊ ಬೇರೆ ನಾರ್ಮಲ್ ಪ್ರಾಪರ್ಟೀಸ್ ಎಲ್ಲ ಅರೌಂಡ್ 60,000 ಆ ಥರ. ಯಾಕಂದರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಎಲ್ಲರೂ ವೆಕೇಷನ್ ಹೋಗ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ರೇಟ್ಸ್ ಜಾಸ್ತಿನೇ. ಬಟ್ ನಮಗೆ ಇದೊಂದೇ ರೀಸನಬಲ್ ಆಗಿ ಸಿಕ್ಕಿತ್ತು. ಸೊ ಬೇರೆ ಟೈಮಲ್ಲೂ ಅಷ್ಟೇ ಇರ್ಬೋದು, ಅರೌಂಡ್ 30,000 to 35,000 ಇರುತ್ತೆ ಈ ಪ್ರಾಪರ್ಟಿ. ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ಲಂಚ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಬರ್ತೀವಿ. ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ನು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದೇ ವಿಲಾ. ಸೊ ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ. ಹಾಗೆ ಇದು ವಿಲಾ. ಇನ್ನು ಏನಂದರೆ ಇಲ್ಲಿ ಕೂಡ ರೂಮ್ಸ್ ಇದೆ. ಇಲ್ಲಿ ಒಂದು ರೂಮ್ ಇದೆ. ಅಲ್ಲಿ ನಾರ್ಮಲ್ ಏನಾದರೂ ಫಂಕ್ಷನ್ ಅದು ಆಯಿತು ಅಂದರೆ ಅಲ್ಲಿ ಸ್ಪೇಸ್ ಇದೆ. ಸೊ ನೋಡ್ಬೋದು ಇಲ್ಲಿ ಹೊರಗಡೆ ಒಂದು ಬೆಡ್ರೂಮ್ ಇದೆ. ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಬಟ್ ನಾವು ಅಷ್ಟು ಜನಕ್ಕೆ ಅದರಲ್ಲೇ ಅಕೊಮೊಡೇಟ್ ಆಗ್ಬೋದು. ಬೇಕಂದರೆ ಇಲ್ಲೂ ಕೂಡ ಈ ರೂಮ್ ಕೂಡ ಯೂಸ್ ಮಾಡ್ಬೋದು. ಸೊ ಅಲ್ಲೇ ಒಂದು ಸ್ಪೇಸ್ ಇದೆ, ಅದೇನಂತ ತೋರಿಸ್ತೀನಿ ಬನ್ನಿ ನಿಮಗೆ ಇವಾಗ. ಹಾಗೆ ಈ ಪ್ರಾಪರ್ಟಿ ಏನಂತಂದರೆ ಏನಾದರೂ ನೀವು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ಕೊತೀನಿ ಅಂತಂದ್ರೂ ತುಂಬಾ ಸ್ಪೇಷಸ್ ಆಗಿದೆ. ಲಾನ್ ಎಲ್ಲನೂ ಇದೆ ಇಲ್ಲಿ. ಸೊ ನೋಡ್ಬೋದು ಈ ಥರ ಇಲ್ಲಿ ಒಂದು ಹಾಲ್ ಇದೆ.
ಸೊ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನು ಇಲ್ಲಾಂದರೆ ಬರ್ಡೇ ಪಾರ್ಟೀಸು ಆ ಥರ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದಾರೆ. ಸೊ ಹೊರಗಡೆ ತೋರಿಸ್ತೀನಿ ಬನ್ನಿ ಸ್ಪೇಸ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು. ಹೊರಗಡೆ ಇಷ್ಟೊಂದು ಸ್ಪೇಸ್ ಇದೆ. ಅಲ್ಲಿ ವಾಲಿಬಾಲ್ ಕೋರ್ಟ್ ಇದೆ, ಆಮೇಲೆ ಶಟ್ಲ್ ಕಾಕ್ ಕೂಡ ಆಡ್ಬೋದು. ಸೊ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಪ್ರಾಪರ್ಟಿ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ನೋಡ್ಬೋದು ಜಾಗ ಎಲ್ಲ. ಹಾಗೆ ಟ್ರೀಸ್ ಎಲ್ಲ ಇದೆ. ಅದು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಿದೆ ನೋಡಿ ಅಲ್ಲಿ. ಅದಕ್ಕೆ ಏನಂತಾರೆ, ಟ್ರ್ಯಾಂಪೋಲಿನ. ಸೊ ನನಗೆ ಗೊತ್ತಿಲ್ಲ ಅದಕ್ಕೆ ಏನಂತಾರೆ ಅಂತ. ಅದೂ ಇದೆ. ಈ ಪ್ರಾಪರ್ಟಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ನೆಕ್ಸ್ಟು ಎಂಜಾಯ್ ಮಾಡೋಣ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಯೂಸ್ ಮಾಡ್ಕೊಳ್ಳೋಣ ಇವಾಗ. ನಮಗೆಲ್ಲ ಈ ಪ್ರಾಪರ್ಟಿ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಪ್ರಾಪರ್ಟಿ ಎಂಟ್ರ್ ಆದ ತಕ್ಷಣವೇ ಒಂಥರ ಪೀಸ್ಫುಲ್ ಆಗಿದೆ. ನೋಡ್ಬೋದು ಎಷ್ಟೊಂದು ಗಿಡ ಮರಗಳಿದೆ, ಆಮೇಲೆ ಫುಲ್ ಗ್ರೀನ್ರಿ ಇದೆ, ಶಟ್ಲ್ ಕಾಕ್, ಜಿಮ್ ಏರಿಯಾ ಎಲ್ಲನೂ ಇದೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪ್ರಾಪರ್ಟಿಯಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಅದ್ರದ್ದು ಸ್ವಲ್ಪ ವಿಡಿಯೋಸ್ ಹಾಕಿದ್ದೀನಿ, ನೋಡ್ಬೋದು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಗ್ಲಿಮ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ.